ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ನಾವು ಭಾಳಷ್ಟು ಜಾಗನಾಗ ನಾವು ಮಾಡೋ ಟೈಮ್ದಾಗ ಎಡವಿ ಬಿಡ್ತೀವಿ. ಎಲ್ಲಿ ನಮ್ಮ ತಪ್ಪುಗಳಾಗ್ತವೆ, ಹೆಂಗೆ ತಪ್ಪುಗಳಾಗ್ತವೆ, ನಾವು ಏನು ಮಾಡ್ಕೊಂಡಿದ್ದೀವಿ, ಹೋದ ವರ್ಷ ಏನು ಮಾಡ್ಕೊಂಡಿದ್ದೀವಿ, ಈ ವರ್ಷ ಏನು ಮಾಡ್ಕೊಂಡಿವಿ, ನಮ್ಗೆ ಹೋದ ವರ್ಷ ಎಲ್ಲಿ ಎಡವಿದ್ವಿ, ಈ ವರ್ಷ ಎಲ್ಲಿ ಎಡವಿದೆ ಅನ್ನೋದ್ರ ಬಗ್ಗೆ ಈ ವರ್ಷ ನಾ ಹೆಂಗೆ ಹೋದ ವರ್ಷ ಅದಕ್ಕೆ ಮೊದಲಿನ ವರ್ಷದ್ದು 2-3 ವರ್ಷದ್ದು ನನ್ನ ಸಿಸ್ಟಮ್ ವಿಡಿಯೋಗಳು ನೋಡ್ಕೊಂಡಿರಿ. ಈ ವರ್ಷ ಸ್ಪೆಷಲ್ಲಾಗಿ ನಾ ಯಾವ ರೀತಿ ಮಾಡ್ಕೊಂಡೀನಿ, ಹೆಂಗೆ ಪ್ಲ್ಯಾನ್ ಹಾಕ್ಕೊಂಡೇರಿ, ನನ್ನ ಗಿಡ ಹೆಂಗಿತ್ತು, ಗಿಡದ ಸ್ಟೇಜ್ ಹೆಂಗಿತ್ತು, ಯಾವ ಟೈಮ್ದಾಗ ಏನು ಮಾಡಬೇಕು, ಮತ್ತು ಎಷ್ಟು ಗ್ರಾಮ್ ಕೊಡಬೇಕು, ನನ್ನ ಪ್ಲಾಟ್ ಹೆಲ್ದಿ ಅದೋ ಇಲ್ಲೋ, ಕರೆಕ್ಟಾಗಿ ತನ್ನ ಫ್ಯಾಕ್ಟ್ರಿ ತನ್ನ ವರ್ಕ್ ಕರೆಕ್ಟಾಗಿ ಮಾಡ್ಲಾಗತ್ತದಿಲ್ಲೋ. ಫ್ಯಾಕ್ಟ್ರಿ ಅಂದ್ರೆ ಏನು ರೀ, ತನ್ನ ಬೇರಿನ ಕೆಲಸ ಮಾಡ್ಲಾಗತ್ತದಿಲ್ಲೋ, ತನ್ನ ಕಡ್ಡಿ ಬೆಳವಣಿಗೆ ಕೆನೋಪಿ ಕೆಲಸ ಮಾಡ್ಲಾಗತ್ತದಿಲ್ಲೋ, ತಪ್ಪಲು ವರ್ಕ್ ಮಾಡ್ಲಾಗತ್ತದಿಲ್ಲೋ, ಗೊನೆ ಬೆಳಿಲಾಗತ್ತದಿಲ್ಲೋ, ಇವೆಲ್ಲನೂ ಮೊದಲು ನಾವು ತಿಳ್ಕೊಬೇಕಾಗ್ತದೆ ರೀ. ಸೇಮ್ ಮಾಡೋದನ್ನು ನಾವು ಹೋಗೋದು ಒಂದು 10-20 ಗ್ರಾಮ್ ತರೋದು. ಆಮೇಲೆ ನಾವೇನದ ಅದಕ್ಕೆ ಬೇಕಾದಂಥ ಟಾಣಿಕಾಯಿ ಅವ್ರು ಹೊಡೆದಾರ ಗೊನೆ ಎಟ್ಟುದ್ದು ಬಂದಾವೆ. ನನ್ನೂ ಅಟ್ಟುದ್ದು ಬರ್ಬೇಕಂದ್ರೆ ಯಾವ್ದು ಹೊಡೆದಿ ಟಾಣಿಕ ನಾ ಇಂಥದ್ದು ಹೊಡೆದೀನಿ ಅಂದ್ರೆ ಅದೇ ತೊಗೊಂಬರೋದು. ಹಂಗೇನು ಮಾಡೋಕೆ ಹೋಗ್ಬೇಡ್ರಿ. ನೀವು ಸಾದಾ ಔಷಧರೇ ತೊಗೋರಿ, ಸಾದಾ ಟಾಣಿಕರೇ ತೊಗೋರಿ, ಯಾವುದಾರೆ ತೊಗೋರಿ. ಅಲ್ಲಿ ನಮ್ಮ ಗಿಡ ಕೆಲಸ ಮಾಡ್ತಿತ್ತಂದ್ರೆ ಮಾತ್ರ ವರ್ಕ್ ಆಗ್ತದೆ ರೀ, ಇಲ್ಲ ಅಂದ್ರೆ ವರ್ಕ್ ಆಗಂಗಿಲ್ಲ. ಭಾಳಷ್ಟು ಇದಕ್ಕೊಂದು ತೊಂದರೆಗಳದಾವ. ಆ ತೊಂದರೆಗಳನ್ನು ಸಾಲ್ವ್ ಮಾಡಿಕೊಂಡು ಕಡಿಮೆ ಖರ್ಚಿನಾಗ, ಭಾಳಷ್ಟು ಕಡಿಮೆ ಖರ್ಚಿನಾಗ ನಾವು ಮಾಡ್ಕೊಂಡೇವಂದ್ರೆ ನಮ್ಮದು ಭಾಳ ಚಂದ ಗೊನೆ ಹಿಗಿತದೆ, ಪಾಕಳೆ ಬರ್ತದೆ. ಮತ್ತು ಇದರದೈತೆ ಕರುಗ ಗೊನೆ ಇದ್ದವು ಅಂದ್ರೆ ಕರಗಲಾರಂಗೆ ಮಾಡ್ಕೊತದೆ, ಜಲ್ದಿ ಹಸರು ಮಾಡಿ ಕಾಳು ಮಾಡಿಬಿಡ್ತದೆ. ಹಿಂಗಾಗಿ ಇದು ಭಾಳಷ್ಟು ಇದ್ರ ಪದ್ಧತಿಗಳು ಬೇರೆ ಬೇರೆ ಅದಾವೆ ರೀ. ಈ ವರ್ಷ ಹೋದ ವರ್ಷ ಮಾಡ್ಕೊಂಡು ವಿಡಿಯೋಗಳಂತೂ ಎಲ್ಲರೂ ನೋಡ್ಕೊಂಡಿರಿ. ಅದ್ರ ತಕ್ಕಂತೆ ಭಾಳಷ್ಟು ರೈತರು ಮಾಡ್ಕೊಂಡಿನಂತ ಹೇಳಿರಿ. ಆದರೂ ನಿಮ್ಗೆ ಈಗ ಮತ್ತು ಈ ವರ್ಷ ನಾ ಯಾವ ರೀತಿ ಪ್ಲ್ಯಾನ್ ಹಾಕ್ಕೊಂಡಿನಿ ಅನ್ನೋದು ನಿಮ್ಗೆ ವಿಡಿಯೋದಾಗ ಹೇಳ್ತೀನಿ ರೀ. ಪ್ಲ್ಯಾನ್ ಹಾಕ್ಕೊಂಡು ನಾ ಮಾಡೀನಿ ರೀ. ಇದು ಈ ರೀತಿ ಮಾಡ್ಕೊಂಡಲ್ಲೇ ನಂದು ಗೊನೆ ಹಿಂಗೆ ಸೈಜ್ ಬಂದದ. ಈಗ ನೋಡಿರಿ, ಎಲ್ಲರೂ ನಾ ಚಟ್ನಿ ಮಾಡಿದೆ ರೀ. ನನಗಿಂತಲೂ ನಾ 13ನೇ ತಾರೀಕಿಗೆ ಡಾರ್ಮೆಕ್ಸ್ ಹಚ್ಕೊಂಡೆ. ಆಮೇಲೆ ಅದು ಪ್ಲಾಟ್ ಒಂದು ದಿವಸ ಲೇಟ್ ಮಾಡ್ತು ಅಂತ ನಿಮಗೆ ಮೊದಲಿನ ವಿಡಿಯೋಗಳದಾಗ ಆದರೂ ಹೇಳೀನಿ ರೀ. ಈಗಾದರೂ ಹೇಳ್ತೀನಿ ನಿಮ್ಗೆ. ನಾ 14ನೇ ತಾರೀಕಿನ ಡೇಟೇ ಡಿಸೈಡ್ ಮಾಡ್ತೀನಿ ರೀ. ಯಾಕಂತಂದ್ರೆ ಒಂದು ದಿವ್ಸ ಲೇಟ್ ಆಗ್ಯದಲ್ಲ, ಹಾಗಾಗಿ 14ನೇ ತಾರೀಕಿನ ಡೇಟ್ ಡಿಸೈಡ್ ಮಾಡಿಕೊಂಡು ಏನು ಮಾಡ್ತೀನಿ ರೀ, ಏನು ಮಾಡಿದೆ ರೀ, ಮುಂದೆ ಔಷಧಗಳೆಲ್ಲ ಪ್ಲ್ಯಾನ್ ಹಾಕ್ಕೊಂಡೆ ರೀ. ಹಾಕ್ಕೊಂಡು ಎಲ್ಲರೂ ನಂದು 9 ದಿವಸ 10 ದಿವ್ಸನ ಪ್ಲಾಟ್ ಇತ್ತು. ಆ ಟೈಮ್ದಾಗ ಒಂದು ಸ್ವಲ್ಪ ಮಳೆ ಓಡಾಡಕತ್ತು. ನಮಗೆ ಭಾಳ ಅಂದ್ರೆ ಭಾಳ ಕಡಿಮೆ ಆಯಿತು, ಏನೂ ಆಗಲಿಲ್ಲ ರೀ. ನಮ್ಮ ಪತ್ರದ ನೀರು ಕೆಳಗೆ ಬೀಳಲಿಲ್ಲ, ಅಷ್ಟು ಸೂಕ್ಷ್ಮವಾಗಿ ಮಳೆ ಆಯಿತು. ಅಂದ್ರೆ ವಾತಾವರಣ ಈ ವರ್ಷ ಏನಟ್ಟು ಕ್ಲಿಯರ್ ಇಲ್ಲಿ ತನಕ. ಈಗ ನಂದು 38 ದಿವ್ಸನ ಪ್ಲಾಟ್ ಅದ ರೀ. ಇಲ್ಲಿ ತನಕ ಸಿಕ್ಕಂಥ ವಾತಾವರಣ ನನಗೆ ಎಂದೂ ಸಿಕ್ಕೇ ಇಲ್ಲ ರೀ. ಅಷ್ಟು ಕ್ಲಿಯರಾಗಿ ಹೋದ ವರ್ಷ ಆದರೂ ವಾತಾವರಣ ಕ್ಲಿಯರ್ ಇತ್ತು. ಆದರೆ ಏನದ ನಮ್ಗೆ ನೀರು ಇದ್ದಿತ್ತಿಲ್ಲ, ಅದೊಂದು ವಿಷಯ ಬೇರೆನೇ ಬಿಡ್ರಿ. ಅದು ಹೋದ ವರ್ಷದಿಂದೆಲ್ಲ ನೋಡ್ಕೊಂಡಿರಿ ನೀವು. ಈಗ ಸದ್ಯಕ್ಕೆ ಏನಾಗ್ಬಿಡ್ತು, ಇಷ್ಟು ಕ್ಲಿಯರ್ ವಾತಾವರಣ ಅಂದ್ರೆ ಎಂದೂ ನಮಗೆ ಸಿಕ್ಕಿಲ್ಲ. ಈಗ ಏನಾಗ್ಬಿಡ್ತು ರೀ, ಎಲ್ಲರೂ ಗೊನೆ ಕರಗಲ್ಗತ್ತಾವ ಅಂತ ಹೇಳಿಬಿಟ್ರು. ನಮಗೂ ಸ್ವಲ್ಪ ಮಳೆ ಆಯಿತು, ನಾವು ಭಯ ಬಿದ್ದುಬಿಟ್ಟೇವಿ. ಇಲ್ಲಿ ಎಲ್ಲರೂ ಗೊನೆ ಕಡಿಮೆನೇ ಬರ್ಲಾಗತ್ತಾವ ಪ್ಲಾಟ್ಗಳದಾಗ. ನಮ್ಮೂ ಹೆಂಗೆ ಬರ್ತಾವ, ನಾವೇನು ಏಪ್ರಿಲ್ದಾಗ ಏನೂ ಖರ್ಚು ಮಾಡಿಲ್ಲ, ಚಾರ್ಟ್ ವೈಸ ಕ್ರಮಬದ್ಧ ಅಷ್ಟೇ ನಾವು ಔಷಧ ಹೊಡ್ಕೊಂಡಿವಿ, ನಮ್ಮ ಗೊನೆನೇ ಬರೋಂಗಿಲ್ಲ ಅಂತಂದು ಭಯ ಬಿದ್ದುಬಿಟ್ಟೇವು ನಾವು. ಭಯ ಬಿದ್ದು ಏನು ಮಾಡಿದೆವು ರೀ, ಸ್ವಲ್ಪ ಗೊನೆ ಸೈಜ್ ಸಣ್ಣ ಬಂತು. ಗೊನೆ ಬತ್ತು ರೀ, ಹಸಿರಾಯಿತು, ಗೊನೆ ಸೈಜ್ ಸಣ್ಣ ಬಂತು. ಹೆಂಗೆ ಮಾಡಬೇಕು ಅಂತ ಕುತ್ಕೊಂಡು ಪ್ಲ್ಯಾನ್ ಹಾಕಿ 5-6-7 ವರ್ಷನ ಹಿಡ್ಕೊಂಡು ಎಲ್ಲ ನಮ್ಮ ಚಾರ್ಟ್ಗಳು ಕಿತ್ತು ಹಾಕ್ಕೊಂಡೇರಿ. ಕಿತ್ತು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 30-35 ಎಕರೆ ದ್ರಾಕ್ಷಿ ಪ್ಲಾಟ್ ಅದ. ರೈತರು, ಅವರು ದೊಡ್ಡ ರೈತರು, ಅವರು 100 ರೈತರಿಗೆ ಸಜೆಷನ್ ಮಾಡ್ತಾರೆ. ಆ ರೈತರಿಗೆ ಹೆಂಗೆ ಮಾಡ್ಕೊಳ್ಳೋಮ್ರಿ ಅಂತ ಅವರೇ ಒಂದು ಸಜೆಷನ್ ಹೇಳಿದ್ರು. ನಮ್ದೊಂದು 10 ಎಕರೆ ಅದೊಂದು ಪ್ಲಾಟ್ ಒಮ್ಮೆ ಚಾಟ್ನಿ ಮಾಡ್ಕೊಂಡೇವ್ರಿ. ಅದು ಕೊನೆಗೆ ಕರಗಲ್ಗತ್ತು. ಕರಗೋ ಟೈಮ್ದಾಗ ನಾವೇನು ಮಾಡಿದೆವು ರೀ, ನಂದು 13ನೇ ದಿವ್ಸನ ಪ್ಲಾಟ್ ಇತ್ತು. ಅವತ್ತಿನ ದಿವಸ ನಾ ಏನು ಮಾಡಿದೇನೆ ರೀ, ಅರ್ಧ ಗ್ರಾಮ್ ಹಾಕ್ಕೊಂಡು ನಾ ಸ್ಪ್ರೇ ತೊಗೊಂಡೇನಿ ರೀ 100 ಲೀಟ್ರ್ ನೀರಿಗೆ. ಇದು ಕರೆಕ್ಟ್ ಆಗ್ಯದ, ನಿಮಗೆ ಯಾವ್ದು ಅನುಕೂಲ ಆಗ್ತದೆ ಅದು ಒಂದು ಟಾನಿಕ್ ಹಾಕೋರಿ ಅಂತಂದರು. ನಾ ಏನು ಮಾಡ್ಕೊಂಡೆ ರೀ, ಆಯ್ತು ತೋರಿ ನಾ ಮಾಡ್ತೀನಿ ಅಂತಂದು. ಯಾಕಂತಂದ್ರೆ ನಾವು ಇಟ್ಟೆಲ್ಲ ನಿಮಗೆ ಹೇಳ್ತೀವಿ ರೀ, ಆದರೂ ನಮಗೂ ತಪ್ಪಿರ್ತದೆ. ಇದ್ರಾಗ ಯಾರೂ ಶಾಣ್ಯಾರಲ್ಲ. ಹಾಗಾಗಿ ಏನದ 13ನೇ ದಿವ್ಸಿಗೆ ಅಂತ ಡಿಸೈಡ್ ಮಾಡಿಬಿಟ್ಟೆ ರೀ. ಡಿಸೈಡ್ ಮಾಡಿಬಿಟ್ರ ಒಳಗೆ
ಮೊದಲು ಮುನ್ನೆಚ್ಚರಿಕೆ ಕ್ರಮ ಇರ್ತಾವೆ ರೀ. ನಾ ಇಟ್ಟತನ ಹೇಳ್ದೆ ಅಲ್ಲ ನಿಮಗೆ, ನಮ್ಮ ಗಿಡ ಕರೆಕ್ಟಾಗಿ ಹೆಲ್ದಿಯಾಗಿ ಅದೋ ಇಲ್ಲೋ, ನಾವು ಜಿ ಎ ಹೊಡೆದ್ರೆ ಕೆಲಸ ಮಾಡ್ತದೆ ಇಲ್ಲೋ ಅನ್ನೋದು ಮೊದಲು ನಾವು ಗಿಡದ ಜೊತೆ ಮಾತಾಡಬೇಕು. ಮಾತಾಡ್ಬೇಕಂದ್ರೇನು ರೀ, ಗಿಡದಾಗ ಪ್ಲಾಟ್ನಾಗ ಬಂದು ಗಿಡಗಳನ್ನು ನೋಡಿಕೊಂಡು ಬೇರೆ ವರ್ಕ್ ಆಯಿತು ಇಲ್ಲೋ ಫಸ್ಟ್ ಟೈಮ್ ನೋಡ್ಕೊಳ್ಳೋದು. ಆಮೇಲೆ ನಾವು ಈಗ ಜಿ ಎ ಮಾಡಬೇಕಾದ್ರೆ ಅದ್ರಕ್ಕೆ ಹೊಟ್ಟಿಗೆ ಏನು ಕೊಡಬೇಕು, ಈ ಟೈಮ್ದಾಗ ಬಡ್ಡಿ ಮುಖಾಂತರ ಕೊಡಬೇಕು ಅಥವಾ ಏನು ಮ್ಯಾಲ್ಸ್ ಕೊಡಬೇಕು, ಏನು ಮಾಡಬೇಕು ಅನ್ನೋದು ನಮ್ದು ಅಡ್ವಾನ್ಸೇ ಪ್ರಿಪೇರ್ ಇರ್ಬೇಕು. ನಮ್ಮದು ಅಡ್ವಾನ್ಸೇ ಪ್ರಿಪೇರ್ ಇದ್ದಕ್ರೆ ಮಾತ್ರ ನಾವು ಹೊಡೆದಂಥ ಜಿ ಎ ಕೆಲಸ ಮಾಡ್ತದೆ. ಅದಕ್ಕೆ ನಾ ಏನು ಮಾಡ್ಕೊಂಡೇರಿ, 100 ಲೀಟ್ರ್ ನೀರಿಗೆ ಅರ್ಧ ಗ್ರಾಮ್ ಜಿ ಎ ತೊಗೊಂಡೇರಿ. ಆಮೇಲೆ ಇಲ್ಲಿ ಏನು ಮಾಡ್ಕೊಂಡೇರಿ, ನಾ ವೈ ಪವರ್ ಅಂತೇಳಿ ಒಂದು ಟಾನಿಕ್ ಅದ ರೀ. ಇದೊಂದು ಟಾನಿಕ್ ತೊಗೊಂಡ್ರಿ, ಯಶ್ ಅಗ್ರೋದವ್ರದ್ರಿ ಇದು ವೈ ಪವರ್. ಇದೊಂದು ಟಾನಿಕ್ ತೊಗೊಂಡೆ ರೀ. ಇದು 100 ಲೀಟ್ರ್ ನೀರಿಗೆ 25 ml ತೊಗೊಂಡಿರಿ. ನೋಡಿರಿ, ಅದು ಖರ್ಚು ನಿಮಗೆ ಗೊತ್ತದ, ರೇಟ್ ನೀವು ತಂದವ್ರಿಗೆ ನಿಮ್ಗೆ ಗೊತ್ತಿರ್ತದೆ. ಆಮೇಲೆ ಅರ್ಧ ಗ್ರಾಮ್ ಜಿ ಎ ತೊಗೊಂಡೆ ರೀ. ನಾವು ಖರ್ಚು ಒಳಗೂ ಮ್ಯಾನೇಜ್ ಇರ್ಬೇಕು ರೀ. ಸುಮ್ಮನೆ ಜಿ ಎ ಮಾಡೋದನ್ನ ಇಲ್ಲ, ನಮ್ದು 2 ಎಕರೆ ಅದ, ಒಂದು ಜಿ ಎ ಮಾಡಬೇಕಾದ್ರೆ 10,000 ಹೋಗ್ತದೆ ನಮಗೆ. ಅದು ನಮ್ಮ ತಲೆನ ತೆಗೆದು ಬಿಡೋದು. ನೀವು 10,000 ಔಷಧ ಹೊಡೆದ್ರೂ ಕೆಲಸ ಅಟ್ಟೆ ಮಾಡ್ತದೆ, ನೀವು 2,000 ಔಷಧ ಹೊಡೆದ್ರೂ ಕೆಲಸ ಅಟ್ಟೆ ಮಾಡ್ತದೆ. ಅದಕ್ಕೆ ನಾ ಏನು ಮಾಡಿದೆ ರೀ, ಅರ್ಧ ಗ್ರಾಮ್ ಜಿ ಎ ವೈ ಪವರ್ 25 ml ತೊಗೊಂಡಿರಿ. ಇದ್ರ ಜೊತೆ ನೋಡಿರಿ, ನಾವು ನೈಟ್ರೋಜನ್ ಕೊಡಬೇಕಾಗಿತ್ತು ಗಿಡಕ್ಕೆ. ನೈಟ್ರೋಜನ್ ಕೊಟ್ಟೇವಂದ್ರೆ ನಾವು ಹೊಡೆದಂಥ ಜಿ ಎ ಕೆಲಸ ಮಾಡ್ತದೆ. ಬಡ್ಡಿಗೆ ನೈಟ್ರೋಜನ್ ಕೊಟ್ಟೇವಂದ್ರೆ ಏನಾಗ್ಬಿಡ್ತದೆ, ದವಣಿ ಅಟ್ಯಾಕ್ ಆಗ್ತದೆ. ಅಲ್ಲೊಂದು ಭಯ ಇರ್ತದೆ ನಮಗೆ, ಬಡ್ಡಿ ಕೊಡೋಕೆ ನಡೆಯಂಗಿಲ್ಲ. ಮ್ಯಾಲೆ ಸ್ಪ್ರೇ ಕೊಟ್ಟೇವಂದ್ರೆ 1 ದಿವಸ 2 ದಿವಸ ವರ್ಕ್ ಮಾಡಿ ಕೈ ಬಿಟ್ಬಿಡ್ತದೆ. ಅದು ಯಾವುದ್ರಿ, ಮ್ಯಾಲೆ ಕೊಟ್ಟಂಥ ನೈಟ್ರೋಜನ್. ಆ ಟೈಮ್ದಾಗ ನಾವೇನು ಮಾಡ್ಕೊಂಡೇರಿ, ಭಾರ ಎಕ್ಸೆಟ್ 200 ಗ್ರಾಮ್ ಹಾಕ್ಕೊಂಡೇರಿ. 200 ಗ್ರಾಮ್ ಹಾಕ್ಕೊಂಡೇರಿ. ಆ ಟೈಮ್ದಾಗ ಏನಂದ್ರೆ ವೀರ್ಯ ಫಾಸ್ಫೇಟ್ ಹಾಕಲಿಲ್ಲ, ವಿನಿನ್ ಹಾಕ್ಕೊಂಡೇರಿ 300 ml. ಇದು ನಿಮ್ಗೆ ಇನ್ನೊಂದು ಪದ್ಧತಿ ಹೇಳ್ತೀನಿ ರೀ, ನಾನು ಲಾಸ್ಟ್ ಟೈಮ್ ಹೇಳಾಕತ್ತೀನಿ ನಿಮ್ಗೆ. ವಿನಿನ್ ಅರೆ ಹಾಕಿರಿ, ವೀರ್ಯ ಫಾಸ್ಫೇಟ್ರೆ ಹಾಕಿರಿ. ನೀವೇನು ಜಿ ಎ ಮಾಡ್ಕೊತೀರಲ್ಲ, ಮಾಡ್ಕೊಳ್ಳೋದು ನೀವು ಜಿ ಎ ಇವು ಟಾನಿಕ್ಗಳು ಹಾಕೋಕ್ಕಿಂತ ಮೊದಲು 15 ನಿಮಿಷ ನೀರಿನ ಒಳಗೆ ಅದು ಇರಬೇಕು. ನಮ್ದು ಯೂರಿಯಾ ಫಾಸ್ಫೇಟರೇ ಆಗಲಿ, ವಿನೀರ್ನಾಗಲಿ ಇತ್ತಂದ್ರೆ ನೀವು ವಿನೀನ್ ಹಾಕಿ 1-2 ನಿಮಿಷ ಅದಕ್ಕೆ ನೋಡ್ಕೋತ ನಿಂದಿರ್ರಿ. ನೀರು ಕೆಳಗಿನ ಮೇಲೆ, ಮ್ಯಾಲಿನ ಕೆಳಗೆ ಎಲ್ಲ ತೆಗೆದು pH ತೆಗೆದು ಮ್ಯಾಲೆ ಒಂದು ಸ್ವಲ್ಪ ಕೆನಿಗಪ್ಲೆ ಬಂದಿರ್ತದೆ ನೋಡಿರಿ. ಯಾರು ಅಬ್ಸರ್ವ್ ಇಟ್ಟಂಗೆ ಇರೋಂಗಿಲ್ಲ ನಾವು. ಚಮ್ಮ ಇವೆಲ್ಲ ಕೂಡಿಸಿ ಹೊಡಿ ಅಂದರೆ ಆ ತನನ ಬಡ 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 ಒಟ್ಟು ಬರಕಿ ಬಿಡ್ತೀವಿ ನಾವು. ಅಲ್ಲಿ ನೀರಿನ pH ಆಗಿರಲ್ಲ. ನೀರಿನ pH ಐತಂದ್ರೆ ಔಷಧ ಕರೆಕ್ಟಾಗಿ ವರ್ಕ್ ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ. ಹಾಗಾಗಿ ಇದು ವಿನಿನ್ನ ತೊಗೊಂಡೇರಿ. ನಾ ತೊಗೊಂಡು 300 ml ಹಾಕಿದೆ ರೀ. 100 ಲೀಟ್ರ್ ನೀರಿಗೆ ಹಾಕಿ ಏನದ ಬೆಳಗ್ಗೆ ಹೊಡಿಲಿಲ್ಲ, ಸಂಜೆ ಮುಂದೆ ಹೊಡ್ಕೊಂಡೇರಿ. ಬೆಳಗ್ಗೆ ಒಂದು ದವಣಿ ಔಷಧ ಹೊಡ್ಕೊಂಡಿದ್ದೆ ರೀ. ಅದಕ್ಕೆ ಮೊದಲಿನ ದಿವಸ ಒಂದು ಅದಕ್ಕೆ ಮಿಕ್ಸ್ ಮೈಕ್ರೋ ಕೊಟ್ಟಿದ್ದೆ ರೀ. ಬೆಳಗ್ಗೆ ದವಣಿಕಾಯಿ ಹೊಡ್ಕೊಂಡಿದ್ದೆ ರೀ. ಸಾಯಂಕಾಲ ಜಿ ಎ ಮಾಡಿಕೊಂಡೆ. ಮರುದಿವ್ಸ ಬೆಳಗ್ಗೆ ಏನು ಮಾಡ್ಕೊಂಡು ಬಿಟ್ಟೆ ರೀ, ಒಂದು ದವಣಿಕಾಯಿ ಹಾಕ್ಕೊಂಡು ಆರಾಮ ಇದ್ಬಿಟ್ಟೆ ರೀ. ಅನ್ನೋದ ಎಲ್ಲರೂ ಏನಂದ್ರು, ಗೊನೆ ಕರಗ್ತದೆ 13ನೇ ದಿವ್ಸಕ್ಕೆ ಜಿ ಎ ಗೊನೆ ಕರಿಗೆ ಹೋಗಿಬಿಡ್ತದೆ, ಮೊದಲೇ ಸಣ್ಣ ಬಂದವ, ಹೆಂಗೆ ಮಾಡೋದು ಅಂತಂದರು. ನನಗನ್ನಿಸ್ತದೆ ಈ ಗಿಡ ಅರ್ಧ ಗ್ರಾಮ್ ಈ ಗಿಡಕ್ಕೆ ಜಿ ಎ ಬೇಕಾಗ್ಯದ. ನಾವು ಅರ್ಧ ಗ್ರಾಮೇ ಕೊಡಾನಿ, ಜಾಸ್ತಿ ಬೇಡ. 1 ಗ್ರಾಮ್ ಕೊಟ್ಟೇವಂದ್ರೆ ಕರಿಗೆ ಹೋಗ್ತದೆ. ಅದಕ್ಕೆ ಅರ್ಧ ಗ್ರಾಮೇ ಜಿ ಎ ಕೊಡೋಣ ತಂದು ಏನು ಮಾಡ್ಕೊಂಡಿರಿ, ಅರ್ಧ ಗ್ರಾಮ್ ಅದು ಗಿಡಕ್ಕೆ ಅದಕ್ಕೆ ಟೇಜಿಗೆ ಕರೆಕ್ಟ್ ಇತ್ತು. ಅಂದ್ರೆ ಅದು ಹಿಂಗೆ ನಾವು 5 ppm 10 ppm 8 ppm 25 ppm 30 ppm ಹಿಂಗೆ ನಾವು ಜಿ ಎ ಮಾಡ್ಕೊತೇವಲ್ಲ ರೀ. 1 ಜಿ ಎಕ್ಕೆ 10 ppm ರೀ. 1 ಗ್ರಾಮ್ ಜಿ ಎಕ್ಕೆ 10 ppm. ಈ ಲೆಕ್ಕ ಇಟ್ಕೊಂಡು ನಾನು ಏನು ಮಾಡಿದೆ ರೀ, 13ನೇ ದಿವಸ ನಮ್ಮ ಗಿಡ ಹೊಡೆಯೋದು 9ನೇ ದಿವಸ, ತಪ್ಪಲು ಬರೋದು 8ನೇ ದಿವಸ ಇಲ್ಲ 9ನೇ ದಿವಸ. 9ನೇ ದಿವಸ ಹಿಡ್ಕೊಂಡು ಲೆಕ್ಕ ಮಾಡ್ಕೊಂಡೇ ರೀ. ನಾ ಎಟ್ರಿ 9, 10, 11, 12, 13 ದಿನಕ್ಕೆ 5 ppm ಕರೆಕ್ಟ್ ಆಯ್ತಲ್ಲ ನಂದು. ಆ ರೀತಿ ನಾನು ಜಿ ಎ ತೊಗೊಂಡ್ಬಿಟ್ಟೆ ರೀ. ಪ್ಲ್ಯಾನ್ ಹಾಕ್ಕೊಂಡು ಜಿ ಎ ತೊಗೊಂಡ್ಬಿಟ್ಟೆ. ಮರುದಿವ್ಸ ಬೆಳಗ್ಗೆ ಬಂದೇವ್ರಿ. ನನಗೇನು ರಿಸಲ್ಟ್ ಅನ್ನಿಸ್ಲಿಲ್ಲ. ನಾವು ನೋಡಂತೂ ಸ್ವಲ್ಪ ಇಬ್ಬನಿ ಬಿದ್ದಿತ್ತು ಅವತ್ತಿನ ದಿವಸ. ದವಣಿ ಅಟ್ಯಾಕ್ ಆಗ್ಬೋದು ಅಂತಂದು ನಾ ಇಲ್ಲಿ ಏನು ಮಾಡ್ಕೊಂಡ್ಬಿಟ್ಟೆ ರೀ, ಜಿ ಎ ಆದ ಬಳಿಕ ಮರುದಿವ್ಸ ಒಂದು ದವಣಿ ಔಷಧ ತೊಗೊಂಡೆ ರೀ. ತೊಗೊಂಡು 4 ಗಂಟೆಗೆ ಪ್ಲಾಟ್ನಾಗ ತಿರುಗಾಡ್ಕೋತ ಬಂದೆ ರೀ. ಎಷ್ಟು ಫಸ್ಟ್ ಕ್ಲಾಸ್ ರಿಸಲ್ಟ್ ಕೊಟ್ಬಿಟ್ಟಿತ್ತು ನನ್ನಲ್ಲಿ. ಸಣ್ಣ ಕರಿಗೆ ಹೋಗೋ ಕಾಳಿತ್ತಲ್ಲ, ಅದು ಸಹಿತ ಉದ್ದಾಗಿ ಹಚ್ಚ ಹಸಿರಾಗಿಬಿಟ್ಟಿತ್ತು. ಭಾರಿ ರಿಸಲ್ಟ್ ಮಾಡ್ತಲ್ಲ. ನಾ ಕರೆಕ್ಟ್ ಹೆಲ್ದಿಯಾಗಿ ಅದಕ್ಕೆ ಬೇಕಾದಂಥ ಗೊಬ್ಬರ ಕೊಟ್ಟಿದ್ದೆ. ಮೇಲೆ ಸ್ಪ್ರೇದಾಗ ತೊಗೊಂಡಿದ್ದೆ ರೀ, ಬಡ್ಡಿ ಕೊಟ್ಟಿದ್ದಿಲ್ಲ. ಇಟ್ಟು ಕರೆಕ್ಟಾಗಿ ರಿಸಲ್ಟ್ ಮಾಡ್ತಲ್ಲ. ಗೊನೆ ಸೈಜ್ ಕರಿಗೆ ಹೋಗುವಂಥ ಗೊನೆ ಉಳಿತು. ನಾ ಹೇಳಿದೆ ರೀ, ನೋಡಪ್ಪ ನನ್ನಲ್ಲಿ ಗೊನೆ ಕರಗುವಂಥ ಗೊನೆ ಏನದ ಎಲ್ಲ ಉಳಿಸ್ಕೊಂಡ್ಬಿಟ್ಟೆ.
ಈಗ ನಾ ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡೇನೆ ಹೇಳಿದೆಲ್ಲ 5 PPM ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡು ನಾವು ಒಂದು ಜಿಯಾ ತೊಗೊಂಡ್ಬಿಟ್ಟೆ. ನನಗೆ ಗೊನೆ ಕರಗಲಿಲ್ಲ, ಸರಿಯಾಗಿ ಬಂದುಬಿಡ್ತು. ಬಂದು ಎಲ್ಲರೂ ನನ್ನ ಗೊನೆ ಕರಗ್ದು ನಿನ್ನೂ ಗೊನೆ ಕರಗ್ದು ಅಂತಂದರು. ನನ್ನ ಪ್ಲಾಟ್ ಬಂದು ನೋಡಿದ್ರು, ನಿನ್ನಲ್ಲಿ ಗೊನೆ ಭಾಳ ಅದಲ್ಲ, ನಿಂದು ಏನು ಮಾಡಿದ್ರು ಗೊನೆ ಕರಗಂಗಿಲ್ಲ ಅಂತಂದರು. ನಮಗೆ ಅದಕ್ಕೆ ಬೇಕಾದಂಥ ಚಾರ್ಟ್ ವೈಸ್ ಔಷಧ ಕೊಟ್ಕೋ ಅಂತ ಹೋದೆ ರೀ. 15ನೇ ದಿವ್ಸಿಗೆ ವಾಂಜಿಗೆ ನಿಂತರು. ನನ್ನ ವಾಂಜ್ ಮಾತ್ರ 6 ದಿವಸ ಆಗಿಬಿಡ್ತೀರಪ್ಪ. ಲೇಬರ್ ಒಂದು 2 ದಿವಸ ಕಡಿಮೆ ಬಂದರು. ಮುಂದೆ ಲೇಬರ್ ಬಂದರು. 3.5 ಎಕರೆ ಎಟ್ಟೆ ಟೈಮ್ ಹೊಡ್ಕೊಂಡು ಬಿಟ್ಟಿದ್ದೆ ರೀ. ನನಗೆ 20 ದಿನ ತನಕ ನನಗೆ ವಾಂಜೆ ಐತ್ರಿ ತೆಗೋದು. ಅಲ್ಲಿ ತನಕ ನಾನು ಇದು ರೀ ಇದು ಏನಪ್ಪ ಶಿಫ್ಟಿ ಕಾಲಾರಂಗೆ ಒಂದು ದವಣಿ ಔಷಧ, ಒಂದು ಟಾಣಿಕ್, ಈ ರೀತಿ ನಾರ್ಮಲ್ ರೀ ಅಮಿನೋ ಆ್ಯಸಿಡ್ ಇಲ್ಲಾರಂಥ ಟಾಣಿಕ್ಗಳು ಚಾರ್ಟ್ ವೈಸ್ ಇಡು ಅದಾವಲ್ಲ ರೀ, ಆ ರೀತಿ ನಾವು ಹೊಡ್ಕೊತ ಬಂದೆ ರೀ. ಆಮೇಲೆ 20ನೇ ದಿವ್ಸಕ್ಕೆ ವಾಂಜ್ ಮುಗೀತು. ಸೇಫ್ಟಿಗೆ ಸಲುವಾಗಿ ಅವಾಗೂ ಔಷಧ ಹೊಡ್ಕೊಂಡೆ ರೀ. ಹೊಡ್ಕೊಂಡು ಇನ್ನು ನಾವು ಜಿಯಾ ಬೇಕು. ಇದು 13ನೇ ದಿವ್ಸಿನ ಜಿಯಾ ಅಂತೇಳಿ ಕನ್ಸಿಡರ್ ಆಗಂಗಿಲ್ಲ. ಆದ್ರೆ ಕರ್ಗೋ ಗೊನೆಯನ್ನು ಉಳಿಸ್ಕೊಂಡೇವ್ರಿ. ಅದು ಒಟ್ಟು ಜಿಯಾ ಅಂತೇಳಿ ನಮ್ಗೆ ಕನ್ಸಿಡ್ರೇ ಆಗಂಗಿಲ್ಲ. ಅದು ನಾವು ಮಾಡೋದು ಇಲ್ಲ ರೀ. ಅದಕ್ಕೆ ಜಿಯಾ ಮಾಡ್ಕೊಂಡಿನಿ ಅಂತೇಳಿ ಅದಕ್ಕೆ 16-17ನೇ ದಿವ್ಸಿಗೆ ಜಿಯಾ ಮಾಡ್ತಿದ್ದೀವಿ. ಆ ಟೈಮ್ದಾಗ ನಾವೇನದ ವಾಂಜ್ ತೆಗಿಲಕತ್ತೀವಿ, ಇಲ್ಲಿ ವರ್ಕ್ ಆಗಂಗಿಲ್ಲ ಅಂತಂದು ನಾವು ಆ ಟೈಮ್ದಾಗ ಜಿಯಾ ಮಾಡಲಿಲ್ಲ. ಬಟ್ 20ನೇ ದಿವ್ಸಿಗೆ ನಂದು ಜಿಯಾ ಮುಗೀತು. ಅವತ್ತು ಒಂದು ಸೆಪ್ಟಿಕ್ ಆಗ್ಲಾರ್ದಂಗೆ ನಂಜಾಲಾರಂಗೆ, ಸೆಪ್ಟಿಕ್ ಅಂದ್ರೆ ನಂಜಾಲಾರಂಗೆ ನಾವೇನದ ಒಂದು ಔಷಧ ತೊಗೊಂಡೆ ರೀ. ಇನ್ನು ನನ್ನ ಗಿಡದಾಗ ಏನು ಕಮ್ಮದ, ನಾ ಜಿಯಾ ಮಾಡ್ಕೋಬೇಕಾದ್ರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು. ನನ್ನ ಗೊನೆ ಹಿಗ್ಬೇಕಂದ್ರೆ ಏನಿಲ್ಲ ಬಿಡು, ಜಿಯಾ ಮಾಡಂದ್ರೆ 22ನೇ ದಿವ್ಸಿಗೆ ನಾನು ಸೀದಾ ಹೋಗೋಣ ಒಂದಿಷ್ಟು ಗ್ರಾಮ್ ಜಿಯಾ ಟಾಣಿಕ್ಗಳು ತಂದು ಪ್ಲಾಟ್ನಾಗ ಹೊಡೆದು ಬಿಟ್ರೆ ಜಿಯಾದ ಕೆಲಸ ಆಗಂಗಿಲ್ಲ ರೀ. ಅದಕ್ಕೆ ನಾವು ಈಗ ಸದ್ಯಕ್ಕೆ ಅದಕ್ಕೆ ಬೇಕಾಗಿದ್ದು ಆಹಾರ ಕೊಡಬೇಕು. ಬಡ್ಡಿಗೆ ಏನು ಬೇಕಾಗಿತ್ತು ನಂದು ಆ ಟೈಮ್ದಾಗ ಮಿಕ್ಸ್ ಮೈಕ್ರೋ ಬೇಕಾಗಿತ್ತು. ನಾ ಗೊಬ್ಬರಗಳು ಕಟ್ಟಿಲ್ಲ ರೀ. ಒಟ್ಟು ಈ ವರ್ಷ ಒಂದು ಕಾಳು ನಾನು ಗೊಬ್ಬರಗಳು ಕಟ್ಟಿಲ್ಲ ರೀ, ಕಟ್ಟಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ರೀ, ನಮ್ಮ ಮನ್ಯಾಗ ತಯಾರು ಮಾಡುವಂಥ ಮಿಕ್ಸ್ ಮೈಕ್ರೋ ಕೊಟ್ಟೆ ರೀ. ಮಿಕ್ಸ್ ಮೈಕ್ರೋ 20ನೇ ದಿವ್ಸಕ್ಕೆ ಕೊಟ್ಟೆ ರೀ. 21ನೇ ದಿವ್ಸಕ್ಕೆ ಬಂದು ಪ್ಲಾಟ್ನಾಗ ನೋಡಿದೆ ಒಂದು ಸ್ವಲ್ಪ ನೈಟ್ರೋಜನ್ ಬೇಕಾಗ್ಯದ, ಬಾರಾಕ್ಸೈಡ್ ಗೊಬ್ಬರ ಅಂತೀವಲ್ಲ ರೀ, ಅದು ಬೇಕಾಗ್ಯದ. ನಾ ತಯಾರು ಮಾಡಿದಂಥ ಗೊಬ್ಬರ ಏನೈತಲ್ಲ ಅದು ಮರುದಿವ್ಸ ಕೊಟ್ಟೆ ರೀ. ಮೊದಲು ದಿವ್ಸ ಮಿಕ್ಸ್ ಮೈಕ್ರೋ ಕೊಟ್ಟೆ. ಗಿಡ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿಬಿಡ್ತು. ಯಾವತ್ತು ರೀ 21ನೇ ದಿವಸ ಸಂಜೆ ಮುಂದೆ ಬ್ಯಾಲೆನ್ಸ್ ಆಯಿತು ನಂದು. ಇದು ಸಂಜೆ ಮುಂದೆ ಬ್ಯಾಲೆನ್ಸ್ ಆಯಿತು. ಇನ್ನು ನಾ ಜಿಯಾ ಮಾಡ್ಕೋಬೋದಲ್ಲ ಅಂತಂದು ಪ್ಲ್ಯಾನ್ ಹಾಕ್ಕೊಂಡು ಮ್ಯಾಲೆ ಸ್ಪ್ರೇದಾಗೂ ಮಿಕ್ಸ್ ಮೈಕ್ರೋ ತೊಗೊಂಡೆ ರೀ. ಮಿಕ್ಸ್ ಮೈಕ್ರೋ ಅದ್ರ ಜೊತೆ ಬಾರಾಕ್ಸೈಡ್ ಗೊಬ್ಬರ ತೊಗೊಂಡು ಒಂದು ಸ್ಪ್ರೇ ಮಾಡ್ಕೊಂಡು ಬಿಟ್ಟೆ ರೀ. ಮರ್ದಿನ ಜಿಯಾಕ್ಕೆ ನಾ ಎಲ್ಲ ಥರ ರೆಡಿ ಅದೇ ರೀ. ಇಲ್ಲಿ ಭಾಳ ಸೂಕ್ಷ್ಮ ಭಾಳ ಚಂದ ಜಿಯಾ ಮಾಡ್ಕೊಂಡೆ ರೀ. ನಾ ಇಲ್ಲೇನು ನಂದು ಒಳಗೆ ಒಂದೊಂದು ಕೈ ಹೇಳಿದೆ ಅಲ್ಲ ರೇಟ್ ಅಂತ, ನಾ 5,000-10,000 ಮುಂದೆ ಹೋಗ್ತದೊಂದು ಜಿಯಾ ಮಾಡ್ಕೋಬೇಕಾದ್ರೆ ತಂದು. ಅದಕ್ಕೆ ನಂದು ಅಷ್ಟೇನು ಖರ್ಚು ಆಗಿಲ್ಲ. ನಾ ಏನು ಮಾಡ್ಕೊಂಡೆ ರೀ, 22ನೇ ದಿವ್ಸಿಗೆ ಜಿಯಾ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ರೀ. ನಾ 22ನೇ ದಿವ್ಸಿಗೆ ಜಿಯಾ ಏನು ಮಾಡ್ಕೊಂಡೆಪ್ಪ ಅಂತಂದ್ರೆ ಆಗ ಹೇಳ್ದಲ್ಲ ರೀ PPM 22ನೇ ದಿವ್ಸಿಗೆ ಅಂದ್ರೆ ನನಗೆ ಬೇಕಾದದ್ದು 2.40 PPM ಬೇಕಾಗಿತ್ತು. ಅಂದ್ರೆ 20.40% PPM ಬೇಕಾಗಿತ್ತು. ನಾ ಏನು ಮಾಡ್ಕೊಂಡೆ ರೀ, ಇನ್ನೊಂದು 10% 10 PPM ಜಾಸ್ತಿ ಹಾಕ್ಕೊಂಡು ಅಂದ್ರೆ 0.10 PPM ರೀ, ಅಂದ್ರೆ 2.5 ಗ್ರಾಮ್ ಜಿಯಾ ಹಾಕ್ಕೊಂಡು ಏನು ಮಾಡ್ಕೊಂಡೆ ರೀ, ನಾ ಜಿಯಾಕ್ಕೆ ರೆಡಿ ಆದೆ ರೀ. ಫಸ್ಟ್ ಏನು ಮಾಡಿದೆ, ಸ್ವಲ್ಪ ಯಾಕೋ ನನಗೆ ವಿನಿನ್ ಕೆಲಸ ಅಷ್ಟೊಂದು ಮಾಡಿಲ್ಲ ಅಂತ ನನಗೆ 13ನೇ ದಿವ್ಸಿನ ಜಿಯಾ ಹೇಳ್ದಲ್ಲ ರೀ, ವಿನಿನ್ ಅಷ್ಟೊಂದು ವರ್ಕ್ ಮಾಡಿಲ್ಲ ಅಂತ ಹೇಳಿದೆ ರೀ. ಅದು ವಿನಿನ್ ಯಾಕೆ ಈಗ ವರ್ಕ್ ಮಾಡೋಲ್ಲಾಗ್ಯದ ಏನು ಸುದ್ದಿ ಅನ್ನೋದು ಇನ್ನೊಂದು ವಿಡಿಯೋದಾಗ ಹೇಳಮಂತ್ರಿ. ಈಗ ಸದ್ಯಕ್ಕೆ ಏನದ, ನಾ ಯೂರಿಯಾ ಫಾಸ್ಫೇಟ್ ತೊಗೊಂಡೆ ರೀ. 100 ಲೀಟ್ರ್ ನೀರಿಗೆ ನಾ ಜಿಯಾ ಔಷಧ ಹಾಕೋಕ್ಕಿಂತ ಮೊದಲು ನಾ ಒಂದು 10-15 ನಿಮಿಷಕ್ಕಿಂತಲೂ ಮೊದಲೇ ಹಾಕ್ಕೊಂಡೆ ರೀ. ಸ್ವಲ್ಪ ಜಲ್ದಿನೇ ಹಾಕ್ಕೊಂಡೇನ. ಹಾಕ್ಕೊಂಡು ಏನು ಮಾಡ್ಕೊಂಡೆ ರೀ, 100 ಲೀಟ್ರ್ ನೀರಿಗೆ 100 ಗ್ರಾಮ್ ಯೂರಿಯಾ ಫಾಸ್ಫೇಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಬಿಟ್ಟು ನಾ ಎಲ್ಲ ಔಷಧಗಳನ್ನೆಲ್ಲ ಕಲಿಸ್ಕೊಂಡೆ ರೀ. ಆ ಟೈಮ್ದಾಗ ಇದ್ರ ಜೊತೆ ನಾ ಟಾಣಿಕ್ಗಳು ಭಾಳ ಚಂದ ಆಯ್ಕೆ ಮಾಡ್ಕೊಂಡೆ ರೀ. ಐರಸ್ 100 ಲೀಟ್ರ್ ನೀರಿಗೆ 125 ml ತೊಗೊಂಡೆ ರೀ ಐರಸ್. ಮತ್ತು ಇದಾದ ನಂತರ ಏನು ಮಾಡಿದೆ ರೀ, ಜಿಂಕ್ ಏನು ಮಾಡ್ಕೊಂಡೆ ರೀ, 50 ಗ್ರಾಮ್ ಹಾಕ್ಕೊಂಡೆ ರೀ. ಇಲ್ಲಿ ಜಿಂಕ್ 50 ಗ್ರಾಮ್ ಹಾಕ್ಕೊಂಡೆ ರೀ. ಇದ್ರ ಜೊತೆ ಇದು ರೀ ವಂಡರ್ ಪ್ಲಸ್ ಏನದ 30 ml ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡೆ ರೀ. ಇಲ್ಲಿ ಸ್ಪ್ರೇ ತೊಗೊಂಬೋ ಟೈಮ್ದಾಗ ನಾ ಏನು ಮಾಡ್ಕೊಂಡೆ ರೀ, ಅಪೋಸಿಟ್ ಈ ಸಾಲ್ನಾಗ ಔಷಧ ಹೊಡ್ಕೋತ ಹೋಗೋದು ಮತ್ತು ಅದೇ ಸಾಲ್ನಾಗ ರಿಟರ್ನ್ ಬಂದುಬಿಡೋದು. ಮತ್ತು ಇನ್ನೊಂದು ಹೇಳ್ತೀನಿ ರೀ ನಿಮ್ಗೆ, ನಾವು ರೈತರು ಏನು ಮಾಡಿಬಿಡ್ತೀವಿ ರೀ, ಮೊದಲು ಒಂದು ಸೈಡ್ ಹೊಡ್ಕೊತ ಹೋಗ್ಬಿಡ್ತೀವಿ. ಇಲ್ಲಪ್ಪ ಅದು ಅಪೋಸಿಟ್ ಹೊಡಿ ಅಂದಾರ ನಾವು ಫಸ್ಟಿಗೆ ಯಾವುದು ಹೋಗಿರ್ತೀವಲ್ಲ ಅದ್ರ ಅಪೋಸಿಟ್ ಹೊಡ್ಕೊತ ಹೋಗ್ಬಿಡ್ತೀವಿ ನಾವು.
ರೈತರು. ಅದೇನಾಗ್ಬಿಡ್ತದೆ ರೀ, ಮೊದಲ 2.5 ಗ್ರಾಮ್ ಆಗಿರ್ತೀವಿ ನಾವು. ಆ ದಂಡಿಗೆ ಹೋಗಿ ಬಂದು ಈ ದಂಡಿಗೆ ಹೊಡೆದ್ರಾಗ ಅದೆಲ್ಲ ತಪ್ಪಲಾರಿ ಹೋಗಿಬಿಟ್ಟಿರ್ತದೆ. ಅದು 2.5 ಗ್ರಾಮ್ ಹಿಂಗೆ ಬಿಡ್ತದೆ ಅದ್ರಾಗ. ಮತ್ತೇನು ಮಾಡ್ತೀವಿ ರೀ, ಅಲ್ಲೇ ರಿಟರ್ನ್ ಹೊಳ್ಳಿ ಹೊಡೆದಿರ್ತೇವಲ್ಲ ಈ ಕಡೆ, ಅಲ್ಲಿ 2.5 ಗ್ರಾಮ್ ಬೀಳ್ತದೆ. ಅದೇ ಪ್ರಮಾಣನೇ ಹೊಡೆದಿರ್ತೀವಿ ನಾವು. 2.5 ಗ್ರಾಮ್ ಆಗಿಬಿಡ್ತದೆ. ಆಟೋಮೆಟಿಕ್ ಖರ್ಚಿಂಗ್ ಆಗಿಬಿಡ್ತದೆ. ಗಿಡದಾಗ ತಡ್ಕೊಳ್ಳೋ ಶಕ್ತಿ ಇರೋಂಗಿಲ್ಲ ಆ ಟೈಮ್ದಾಗ. ಕೆನೋಪಿ ಸ್ಟಾಪ್ ಇರ್ತದೆ, ಕೆನೋಪಿ ಬೆಳವಣಿಗೆ ಇರ್ತದೆ, ಸ್ಟಾಪ್ ಮಾಡಿಸಿಬಿಡ್ತದೆ. ಭಾಳಷ್ಟು ಸಮಸ್ಯೆ ಆಗಿಬಿಡ್ತದೆ. ಅಂಥ ಟೈಮ್ದಾಗ ನಾವೇನು ಮಾಡೋದ್ರಿ, ಅದೇ ಸಾಲಿನಾಗ ಹೋಗೋದು, ಅಲ್ಲೇ ರಿವರ್ಸ್ ಹಾಕ್ಕೊಂಡು ಮತ್ತೆ ಅದೇ ಸಾಲಿನಾಗ ಬಂದುಬಿಡೋದು. ಮತ್ತೊಂದು ಸಾಲಿಗೆ ಹೋಗೋದು, ಅದೇ ಸಾಲಿಗೆ ರಿವರ್ಸ್ ಹಾಕ್ಕೊಂಡು ಬಂದುಬಿಡೋದು. ಈ ರೀತಿ ಒಂದು ಪ್ಲ್ಯಾನ್ ಹಾಕ್ಕೊಂಡು ನಾ GM ಮಾಡ್ಕೊಂಡು ಬಿಟ್ಟೆ ರೀ. ನಾನು ಈಗ ಸದ್ಯಕ್ಕೆ 38 ದಿನದಿನ ಪ್ಲಾಟ್ ಅದ ರೀ. ಒಂದು ಗೇಣ ಚೋಟಿ ಅದಾವೆ ರೀ. ಭಾಳ ಚಂದ ಸೈಜ್ ಆಗ್ಯದ. ಫಾಕಳೆ ಮತ್ತು ರಿವರ್ಸ್ ಗೊನೆ ಸೈಜ್ ಫಸ್ಟಿಗೆ ಹೇಳಿದೆ ಅಲ್ರಿ ನಾ, ಗೊನೆ ಸೈಜ್ ಸಣ್ಣ ಅದಾವ ಅಂತಂದು. ಅದಕ್ಕೆ ಫಾಕಳೆ ಮಾತ್ರ ಅಷ್ಟೊಂದು ಹೆಲ್ದಿಯಾಗಿ ಬೆಳೆದಿಲ್ಲ. ಕೆಲವೊಂದು ಗೊನೆಗಳಿಗೆ ಅದಾವೆ ಫಾಕಳೆ, ಇಲ್ಲ ಅನ್ನಂಗಿಲ್ಲ ರೀ. ಫಾಕಳೆ ಅಂದ್ರೆ ಸೈಡ್ ಬ್ರ್ಯಾಂಚಸ್ ರೀ. ಅದು ಅಷ್ಟೊಂದು ಕೆಲವೊಂದು ಕಡಿಮೆ ಅದಾವೆ. ಈಗ ಎಲ್ಲರೂ ಟೋಟಲ್ ನಾ 1,000 ಪ್ಲಾಟ್ ತಿರುಗಾಡೀನಿ ರೀ. ನಾ ಎಲ್ಲ ಪ್ಲಾಟ್ಗಳಿಗೆ ಬ್ರ್ಯಾಂಚಸ್ ಕಡಿಮೆ ಅದ. ಹಾಗಾಗಿ ನಾ 22ನೇ GA ತೊಗೊಂಡೆ ರೀ. ಅದಕ್ಕೆ ಒಂದು 60% ರಿಸಲ್ಟ್ ಕೊಡ್ತು. ನನ್ನ ಪ್ಲಾಟಿನೊಳಗೆ 60% GA ವರ್ಕ್ ಕೊಡ್ತು. ಅದಕ್ಕೆ ಬೇಕಾದಂಥ ಚಾರ್ಟು ಔಷಧ ಹೊಡ್ಕೊಂತ ಹೋದೆ ರೀ. ಇಲ್ಲ ಇನ್ನೂ ಒಂದು ಸ್ವಲ್ಪ ಸೈಜ್ ಆಗಲಿ. ನಾವು ಗೊನೆ ಸೈಜ್ ಆಗ್ಯದ, ಕಾಳು ಸೈಜ್ ಆಗಿಲ್ಲ. ಬೇಕಂತಂದ್ರೆ ನಮಗೆ ಸ್ವಲ್ಪ ಕಾಳು ಸೈಜ್ ಇತ್ತಂದರೆ ಮಾರ್ಕೆಟ್ ಒಳಗೆ ರೇಟ್ ಸಿಗ್ತದೆ. ಆಮೇಲೆ ಜಾಸ್ತಿ ಡ್ರಾಪಿಂಗ್ ಆಗಂಗಿಲ್ಲ. ಕಾಳು ಸೈಜ್ ಬೇಕಲ್ಲ. ಕಾಳು ಸಣ್ಣ ಇತ್ತಂದರೆ ಡ್ರಾಪಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದು ನಾ ಏನು ಮಾಡಿದೆ ರೀ, ಇಲ್ಲಿ ಇನ್ನೊಂದು GA ಪ್ಲ್ಯಾನ್ ಹಾಕ್ಕೊಂಡೆ ರೀ. ನಾ ಎಲ್ರಿ 27ನೇ ದಿನಕ್ಕೆ GA ಪ್ಲ್ಯಾನ್ ಹಾಕ್ಕೊಂಡೆ ರೀ. ಅದಕ್ಕೆ ಬೇಕಾದಂಥ ಬಡ್ಡ್ಯಾಗ ಏನದ ನಾ ತಯಾರು ಮಾಡಿದಂಥ ಗೊಬ್ಬರಗಳು ಮಿಕ್ಸ್ ಮೈಕ್ರೋ ಎಲ್ಲ ಮೊದಲು ಡ್ರಿಪ್ನಾಗ ಕೊಟ್ಕೊಂಡೆ ರೀ. ನಾ ಕೊಟ್ಕೊಂಡು ಏನು ಮಾಡ್ಕೊಂಡೆ ರೀ, 27ನೇ ದಿನಕ್ಕೆ ಸಾಯಂಕಾಲ GA ಮಾಡ್ಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡೆ ರೀ. ವಿಶೇಷವಾಗಿ ನಾ GA ಮಾಡ್ಕೊಳ್ಳೋದೆ ಸಾಯಂಕಾಲ. ಮುಂಜಾನೆ ಮಾಡ್ಕೊಂಡ್ರೆ ನಡೀತದೆ ರೀ. ಸ್ವಲ್ಪ ಬಿಸಿಲಿಗೆ ಹೀಟಾಗಿ ಅವೆಲ್ಲ ಜಲ್ದಿ ಆರಿ ಹೋಗಿಬಿಡ್ತದೆ. ಹಂಗಾಗಿ ನಾವೇನಾದ್ರೆ ಸಾಯಂಕಾಲ ಮಾಡ್ಕೊಂಡೇವೆ ಅಂದ್ರೆ ಒಂದು 2 ತಾಸುಗಟ್ಟಲೆ ನಮ್ಮ ತಪ್ಪಲು ಹಸಿಯಾಗಿ ತೇವಾಂಶ ಉಳ್ಕೊಂಡಿರ್ತದೆ, ತೇವಾಂಶ ಉಳ್ಕೋತದೆ. ಹಾಗಾಗಿ ನಾವು ಸಾಯಂಕಾಲನೇ GA ಮಾಡ್ಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿರಿ. ಇಲ್ಲಿ ಏನು ಮಾಡ್ಕೊಂಡೇರಿ, 27ನೇ ದಿವಸ ಅಂದ್ರೆ 2.5 ಗ್ರಾಮ್ಗಿಂತಲೂ ಜಾಸ್ತಿ ಬೇಕು. ಈಗ ಆಲ್ರೆಡಿ 22ನೇ ದಿವಸಿಗೆ ನಾ 2.5 ಗ್ರಾಮ್ ಹಾಕ್ಕೊಂಡೀನಿ. ಈಗ 2.5 ಗ್ರಾಮ್ ಹಾಕ್ಕೊಂಡ್ರೆ ಅಷ್ಟೊಂದು ನನಗೆ ರಿಸಲ್ಟ್ ಬರಲ್ಲ ತಂದು ಏನು ಮಾಡಿದೆ ರೀ, ಇಲ್ಲಿ ಯೂರಿಯಾ ಫಾಸ್ಫೇಟ್ ಅಂತೂ 100 ಗ್ರಾಮ್ ಹಾಕ್ಕೊಂಡೆ ರೀ 100 ಲೀಟ್ರ್ ನೀರಿಗೆ. ಇದಾದ ನಂತರ ಏನು ಮಾಡಿದೆ ರೀ, GA 3 ಗ್ರಾಮ್ ತೊಗೊಂಡೆ ರೀ. ಜಾಸ್ತಿ ತೋಲಿಲ್ಲ ಇಲ್ಲಿ. GA 3 ಗ್ರಾಮ್ ತೊಗೊಂಡೆ ರೀ. ಆಮೇಲೆ ಡಿವೈನ್ ಅಲ್ಟ್ರಾ ಅಲ್ರಿ, ಡಿವೈನ್ ಇಮಾನ್ ಚಿತ್ರ ಇರ್ತದಲ್ಲ ಅದು ತೊಗೊಂಡೆ ರೀ. ತೊಗೊಂಡು ಏನು ಮಾಡಿದೆ, 100 ಲೀಟ್ರ್ ನೀರಿಗೆ 100 ml ಹಾಕ್ಕೊಂಡೆ ರೀ. GA ಅಂತೂ 3 ಗ್ರಾಮ್, ಯೂರಿಯಾ ಫಾಸ್ಫೇಟ್ 100 ಗ್ರಾಮ್ ರೀ. 100 ಗ್ರಾಮ್ ಯೂರಿಯಾ ಫಾಸ್ಫೇಟ್, GA 3 ಗ್ರಾಮ್. ಆಮೇಲೆ ಇದಾದ ನಂತರ ಇದ್ರ ಜೊತೆ ನಾ ಇನ್ನೊಮ್ಮೆ ವಾಯ್ ಪವರ್ ತೊಗೊಂಡೆ. ವಾಯ್ ಪವರ್ ಅಂದ್ರೆ ನೀವು ದಮನ್ ಪ್ಲಸ್ ಮತ್ತು ವಂಡ್ರ್ ಪ್ಲಸ್ ಹಿಂಗದಾವಲ್ಲಿ ಅಂಥವು. ಸೌಕಾರ ಇಲ್ಲಿ ಹಾಕ್ಕೊಂಡೇವು ಅಂದರೆ 2 ದಿವಸ ತನಕ ಪ್ಲಾಟಿನ ಚಿತ್ರನೇ ಚೇಂಜ್ ಮಾಡಿ ಸ್ವಲ್ಪ ಅದ್ರಾಗ CPPO ಕಂಟೆಂಟ್ ಜಾಸ್ತಿ ಅದ ರೀ. ಹಾಗಾಗಿ ಅದು ಪ್ರಾಬ್ಲಮ್ ಆಗ್ತದೆ. ನಾವು ಅದು ಹಾಕಲಿಲ್ಲ. ನಾವು ವಾಯ್ ಪವರ್ ಹಾಕ್ಕೊಂಡು ಬಿಟ್ಟೆ ರೀ. ವಾಯ್ ಪವರ್ 30 ಗ್ರಾಮ್ ಹಾಕ್ಕೊಂಡೆ ರೀ. ಇದ್ರ ಜೊತೆ ಇದು 30 ml ರೀ ವಾಯ್ ಪವರ್. ಆಮೇಲೆ ಇದ್ರ ಜೊತೆ ಏನು ಮಾಡಿದೆ, ಕಾಂಬಿ ಹಾಕ್ಕೊಂಡೆ ರೀ. ಕಡಿಮೆ ಬಿದ್ದಿತ್ತು ನಮ್ಮ ಪ್ಲಾಟಿಗೆ ತಂದು ವಾಯ್ ಪವರ್ ಇದು ಕಾಂಬಿ ಏನದ 100 ಲೀಟ್ರ್ ನೀರಿಗೆ 50 ಗ್ರಾಮ್ ಹಾಕ್ಕೊಂಡೆ ರೀ. ಯಾಕಂದ್ರೆ ಇಲ್ಲಿ ಟಾಣಿಕೆಗಳು ಜಾಸ್ತಿ ಇರೋದ್ರಿಂದ ನಾವೇನದ ವಾಯ್ ಪವರ್ ಇದು ಕಾಂಬಿ ಏನದ 150 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ. ಇಲ್ಲೇನು ಇದರ ಅದೇ ಸಾಲಿಗೆ ಬದರ ಹೊಡಲಿಲ್ಲ, ನಾರ್ಮಲ್ ಆಗಿ ಹೊಡೆದ್ಬಿಟ್ಟೆ ರೀ. ಒಟ್ಟು ನೋಜಲ್ ಚಾಲು ಬಿಟ್ಟು ಒಂದು ಜರ ಪ್ರೆಷರ್ ಜಾಸ್ತಿ ಇಟ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ. ಮರ್ದಿವ್ಸ ಬಂದ ಸ್ವಲ್ಪ ಕಾಳ ರಿಸಲ್ಟ್ ಮಾಡ್ಯಾದಲ್ಲಕ್ಕೆ ನಮ್ಗೆ ಗೊತ್ತಾಗ್ತದೆ. ಮರ್ದಿವ್ಸ ಗೊತ್ತಾಗಂಗಿಲ್ಲ ಭಾಳಷ್ಟು ರೈತರಿಗೆ ರೀ. ರಿಸಲ್ಟ್ ಅಂತೂ ಮಾಡ್ಯಾದ. ಒಂದು ದವಣಿಕಾಯಿ ಹಾಕ್ಕೊಳ್ಳಮ್ಮ ತಂದು ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದೇವೆ ರೀ, ಮರುದಿವ್ಸ ಲೋನ ತೊಗೊಂಡೆ ರೀ. 100 ಲೀಟ್ರ್ ನೀರಿಗೆ 80 ml ಹಾಕಿ ಲೋನ ತೊಗೊಂಡ್ಬಿಟ್ಟೆ. ಬುರಿ ದವಣಿ ಕ್ಲೋಸ್. ತಪ್ಪಲು ಆಟೋಮೆಟಿಕ್ ಹಸಿರು ವರ್ಣ ಅಲ್ಲಿಗೆ ಚಾಲು ಆಗಿಬಿಡ್ತು. ಗೊನೆ ಅವತ್ತೇನು ಅನಿಸಲಿಲ್ಲ. ಸಂಜೆ ಮುಂದೆ ಒಂದು ಸ್ವಲ್ಪ ಸೈಜ್ ಅನ್ನಿಸ್ತು. ಮರುದಿವ್ಸ ಬೆಳಗ್ಗೆ ನೀರು ಕೊಟ್ಟೆ. ನೀರು ಕೊಟ್ಟು ಟೈಮ್ದಾಗ ನೀರು ಬೇಕಾಗಿತ್ತು ಅದು ಗಿಡಕ್ಕೆ. ನೀರು ಕೊಡೋ ಟೈಮ್ದಾಗ ಯಾಕೋ ಗೊನೆ ರಿಸಲ್ಟ್ ಮಾಡಲಿಲ್ಲ ನೋಡೋಣ ಈ GA ಅಂದ್ಕೊಂಡೆ ರೀ. ನೀರು ಕೊಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಪ್ಲಾಟ್ನಾಗ ಕೆಲಸ ಇತ್ತು ಬಂದಿದ್ದೆ ರೀ.
ಗೊನೆ ಸೈಜ್ ಚಿತ್ರಾನ್ನ ಮರುದಿವ್ಸ ಗೊನೆ ಸೈಜ್ ತೋರ್ಸೋಕೆ ಸ್ಟಾರ್ಟ್ ಮಾಡ್ತು. 3 ದಿವಸ 30ನೇ ದಿವ್ಸಿನ ತನಕ ಭಾಳ ಚಂದ ಕೆಲಸ ಮಾಡಿಬಿಡ್ತು. ಗೊನೆ ನನಗೆ ಎಷ್ಟು ಬೇಕಂದ್ರೆ ಒಂದು ಗೇಣಿಗಿಂತ ಜಾಸ್ತಿ ಚೋಟಿ ಅವು ಮೊದಲು ಒಂದು ಚೋಟಿ ಗೇಣು ಅದಾವ ಅಂತದಲ್ಲ ರೀ, ಅವು ಅವು 1 ಫೂಟ್ ತನಕ ಬಂದವು ಅವು. ಆಮೇಲೆ ಇವು ಸಣ್ಣ ಇದ್ದವು ಅಲ್ರಿ 4 ಬಟ್ಟ 5 ಬಟ್ಟ ಉದ್ದಿದ್ದವಲ್ಲ, ಅಂಥವು ಏನಾಗ್ಬಿಟ್ಟು ರೀ ಚೋಟಿಗೆ ಬಂದುಬಿಟ್ಟು. ಕೆಲವೊಂದು ಸಣ್ಣ ಉಳ್ಕೊಂಡು ಬಿಡ್ರಿ ಅವು, ಮತ್ತು ಅವು ಕಾಳೆ ಸೈಜ್ ಗೊನೆ ಸೈಜೇ ಸಣ್ಣದ ಉಳ್ಕೊಂಡು ಈಗ ಫಸ್ಟ್ ಕ್ಲಾಸ್ ರಿಸಲ್ಟ್ ಆಗಿ ಏನದ ನಾನು ಗೊನೆ ಹಿಗ್ಗಿ ಕಾಳು ಸೈಜ್ ಮಾಡ್ಕೊಂಡು ಬಿಡ್ತೀರಿ. ನಾ ಏನಾಗ ಹೇಳಿದೆ ಅಲ್ರಿ ನಮ್ಗೆ ಕಾಳು ಯಾಕೋ 22ನೇ ದಿವ್ಸಿನ ಜಿಯಕ್ಕೆ ಕಾಳು ಸೈಜ್ ಆಗಿಲ್ಲ, ಸ್ವಲ್ಪ ಸೈಜ್ ಮಾಡ್ಕೋಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದೆ ರೀ, ಇಲ್ಲಿ ಕಾಳು ಸೈಜ್ ಆಗಿಬಿಡ್ತು. ಖುಷಿ ಆಯಿತು. ಈಗ ಮುಂದೆ ಇನ್ನೂ ಜಿಯಗಳು ಅದಾವೆ ರೀ. ಇದು ಇಲ್ಲಿ ತನಕ ಜಿಯೆ ನಮ್ಮ ಗೊನೆ ಬೆಳೆಸ್ಕೊಳ್ಕ ಕಾಳು ಸೈಜ್ ಮಾಡ್ಕೊಳ್ಕ ಅಂದ್ರೆ ಮುಂದೆ ಫ್ಲವರಿಂಗ್ ಆಗಿ ಕಾಳು ಆಗ್ತಲ್ಲ, ಆ ಕಾಳು ಸೈಜ್ ಬರ್ಬೇಕಂದ್ರೆ ನಾವು ಇಲ್ಲಿ ಒಂದು ಸ್ವಲ್ಪ ಕಾಳು ಸೈಜ್ ಮಾಡುವಂಥ ಪ್ಲ್ಯಾನ್ ಹಾಕ್ಕೋಬೇಕು. ಈಗ ಮುಂದೆ ಒಂದು ಸೆಟ್ಟಿಂಗ್ ಜಿಯಾ ಅಂತ ಬರ್ತದೆ ರೀ. ಮತ್ತು ಈ ಹಸಿ ಮಾಲ್ ಮಾರಾಟ ಮಾಡೋರು ಫ್ಲವರಿಂಗ್ದಾಗ 5 ಜಿಯಾ ಮಾಡ್ಕೊತಾರೆ ಅವರು, ಅದೊಂದು ಸಿಸ್ಟಮ್ ಬೇರೆ ಅದ ರೀ. ಆಮೇಲೆ 40-42ನೇ ದಿನಕ್ಕೆ ಸೆಟ್ಟಿಂಗ್ ಜಿಯಾ ಮಾಡ್ಕೊತೀವಿ, ಅದರದೊಂದು ಪ್ರಮಾಣ ಬೇರೆ ಅದ. ಆಮೇಲೆ 50-55ನೇ ದಿವ್ಸಿಗೆ ಅವಾಗೊಮ್ಮೆ ಜಿಯಾ ಮಾಡ್ಕೊತೀವಿ, ಅವಾಗಿಂದೊಂದು ಇದು ಬೇರೆ ಅದ ಏನು ರೀ ಸಿಸ್ಟಮ್. ಅದ್ರ ಮಾಡುವಂಥ ಪದ್ಧತಿ ಅಲ್ಲೆಲ್ಲ ಭಾಳಷ್ಟು ಔಷಧಿಗಳು ಚೇಂಜ್ ಆಗಿಬಿಡ್ತಾವೆ ರೀ. ಈಗೆಲ್ಲ ಹಾಕ್ಕೊಂಡಿದ್ದು ಯಾವ ಬರೋಂಗಿಲ್ಲ ಅಲ್ಲಿ ಚೇಂಜ್ ಬರ್ತಾವೆ. ಅದು ಇನ್ನೊಂದು ವಿಡಿಯೋ ಒಳಗೆ ನಾವೇನಾದ ಕರೆಕ್ಟಾಗಿ ಯಾವ ರೀತಿ ಕೆಲಸ ಮಾಡ್ತದೆ, ನಾವು ಮಾಡಿದ್ರೆ ಏನು ಆಗ್ತದೆ ಅನ್ನೋದು ನಿಮ್ಗೆ ಗೊನೆ ಫೋಟೋ ಸಮೇತವಾಗಿ ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ನನ್ನ ತಿಳಿದ ಮಟ್ಟಿಗೆ ನನ್ನ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.